ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್. ನಾನು ಮಾಡ್ತಿರೋ ರೆಸಿಪಿ ಬಂದು ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಬಿರಿಯಾನಿ ಮಾಡುವುದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮಶ್ರೂಮು, ಎಣ್ಣೆ, ತುಪ್ಪ, ಹಸಿ ಬಟಾಣಿ, ಮೊಸರು, ಸಾಸಿವೆ, ಜೀರಿಗೆ, ಅರಿಶಿಣ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕರಿಬೇವು, ಈರುಳ್ಳಿ, ಟಮೋಟಾ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು, ಪಲಾವ್ ಎಲೆ, ಮರಾಠಿ ಮಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಕಸ್ತೂರಿ ಮೇಥಿ, ಸೋಂಪು ಎಲ್ಲ ಪಲಾವ್ ಮಿಕ್ಸ್ ತಗೊಂಡಿದ್ದೀನಿ. ಅಕ್ಕಿ ತಗೊಂಡ್ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿಯಾಗಿದೆ. ಈಗ ಎಣ್ಣೆ ಹಾಕೋಣ. ಎಣ್ಣೆ ನಾನು 4ರಿಂದ 5 ಟೀ ಸ್ಪೂನ್ ತಗೊಂಡಿದ್ದೀನಿ. ಇದ್ರ ಜೊತೆನೆ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಏನು ಜಾಸ್ತಿ ತಗೊಂಡಿಲ್ಲ ನೋಡಿ, ಸ್ವಲ್ಪ ತುಪ್ಪ, 1-2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಮತ್ತು ಎಣ್ಣೆ ಎರಡು ಬಿಸಿ ಆಗಲಿ. ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಆಗಿದೆ. ಈಗ ನೋಡಿ, ಸ್ವಲ್ಪ ಜೀರಿಗೆ ಹಾಕೋಣ. ಸ್ವಲ್ಪ ಜಾಸ್ತಿ ಬೇಡ, ಒಂದು ಚಿಟಿಕೆವಷ್ಟು ಜೀರಿಗೆ ಮತ್ತು ಒಂದು ಚಿಟಿಕೆವಷ್ಟು ಸಾಸಿವೆ. ಇದಕ್ಕೆ ನಾವಿವಾಗ ಪಲಾವ್ ಮಿಕ್ಸ್ ಏನು ತಗೊಂಡಿದ್ವ ಅದನ್ನು ಹಾಕೋಣ. ಚಕ್ಕೆ, ಲವಂಗ ಮತ್ತು ಮರಾಠಿ ಮಗ್ಗು, ಏಲಕ್ಕಿ ಎಲ್ಲ ಏನು ತಗೊಂಡಿದ್ದೀವ, ಸೋಂಪು ಕಾಳು ಎಲ್ಲ ಅದನ್ನು ಹಾಕೋಣ. ಎಲ್ಲ 1 ಸೆಕೆಂಡು ಎಣ್ಣೆಗೆ ಮಿಕ್ಸ್ ಆಗಲಿ. ಈಗ ನಾನು 2 ಈರುಳ್ಳಿ ತಗೊಂಡಿದ್ದೆ, ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಗೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದು ಹಸಿ ವಾಸನೆ ಹೋಗಲಿ. 1 ಸೆಕೆಂಡ್ ಫ್ರೈ ಮಾಡ್ಕೊಂಡು ಹಸಿ ವಾಸನೆ ಎಲ್ಲ ಹೋಗ್ತೈತೆ. ಈಗ 3-4 ಹಸಿಮೆಣ್ಸಿಕಾಯಿ ತಗೊಂಡು ಹಚ್ಚಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಹಸಿಮೆಣ್ಸಿಕಾಯಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಕರಿಬೇವು, ಹಸಿ ಕರಿಬೇವು ಸ್ವಲ್ಪನೇ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ, ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಹಾಕಿದರೆ. ಈಗ ನಾನು ಟೊಮಟೊ ಹಾಕ್ತೀನಿ ನೋಡು. ಅದು ಅಷ್ಟೇ 2 ಟೊಮಟೊ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ. ಹಚ್ಚಿಟ್ಕೊಂಡಂಥ ಟೊಮಟೊನ ಹಾಕ್ತಾಯಿದ್ದೀನಿ. ನಾನು ಹಾಕಿರುವಂಥ ಟೊಮಟೊ, ಈರುಳ್ಳಿ ಎಲ್ಲ ಸಾಫ್ಟಾಗಿ ಬೆಂದಿದೆ. ಈಗ ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಜಾಸ್ತಿ ಬೇಡ, ಸ್ವಲ್ಪ ಒಂದು ಚಿಟಿಕೆವಷ್ಟು ಅಷ್ಟೇ. ಈಗ ಒಂದು ಬೌಲ್ ಅಷ್ಟು ನಾನೊಂದು ಬೌಲ್ ತಗೊಂಡಿದ್ದೀನಿ. ಹಸಿ ಬಟಾಣಿನ ತೊಳೆದು ರೆಡಿ ಮಾಡಿಟ್ಟಿದ್ದೆ. ನಿಮಗೆ ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿರೋ ಬಟಾಣಿನೇ ಹಾಕ್ಬೋದು. ನೈಟು ನೀರಲ್ಲಿ ನೆನೆಸಿ ಬೆಳಗ್ಗೆ ಒಣಗಿರೋ ಬಟಾಣಿ ಯೂಸ್ ಮಾಡ್ಬೋದು. ನಾನು ಇವತ್ತು ಹಸಿ ಬಟಾಣಿ ಇತ್ತು, ಹಾಗಾಗಿ ನಾನು ಹಸಿ ಬಟಾಣಿನೇ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿರ್ತೈತೆ ಹಸಿ ಬಟಾಣಿ ಹಾಕಿದರೆ, ಅದಕ್ಕೋಸ್ಕರ ನಾನು ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ ಚೆನ್ನಾಗಿ ಫ್ರೈ ಆಗಿದೆ ನೋಡು, 2 ನಿಮಿಷ ಎಣ್ಣೆಯಲ್ಲೇ. ಈಗ ನಾನು ಕೊತ್ತಂಬರಿ ಹಾಕ್ತೀನಿ, ಕೊತ್ತಂಬರಿ ಮತ್ತು ಪುದೀನ ಹಾಕ್ತೀನಿ. ನಾನು ಇವತ್ತು ಯಾವುದು ಮಸಾಲೆನೇ ರುಬ್ಬಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಮಸಾಲೆ ರುಬ್ಬಿನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಈ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಇವತ್ತು ರುಬ್ದಲ್ಲೇ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ. ಈಗ ನಾನು ಮಶ್ರೂಮ್ ಹಾಕ್ತಾಯಿದ್ದೀನಿ, ಅಣಬೆ. ಹಾಗಾಗಿ ಇವತ್ತು ನಾನು ಅಣಬೆ ತಗೊಂಡು ಹೆಂಗೆ ಬಿರಿಯಾನಿ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಮಶ್ರೂಮ್ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೇ ಸ್ವಲ್ಪ ಗರಂ ಮಸಾಲ ಹಾಕೋಣ. ಜಾಸ್ತಿ ಮಸಾಲೆ ಐಟಮ್ ಬೇಡ, ಈಗ ಬೇಸಿಗೆ ಅಲ್ವಾ, ಹಂಗಾಗಿ ಜಾಸ್ತಿ ಏನು ಮಸಾಲೆ ಐಟಮ್ ಬೇಕಾಗಿರಲ್ಲ. ಸ್ವಲ್ಪ ಹಾಕೋಣ ಟೇಸ್ಟ್ಗೋಸ್ಕರನ. ಮತ್ತು ನಾನು ಹಸಿಮೆಣ್ಸಿಕಾಯಿ ಯೂಸ್ ಮಾಡಿದ್ದೀನಿ, ಹಂಗಾಗಿ ಖಾರದ ಪುಡಿನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಂಡು ಖಾರನ ಹಾಕೋಬೋದು, ಇಷ್ಟೇ ಹಾಕಬೇಕು ಅಷ್ಟೇ ಅಂತಿಲ್ಲ. ನೀವು ಅಕ್ಕಿ ಮೇಲೆ ಎಷ್ಟು ಅಕ್ಕಿ ತಗೊಂಡಿರ್ತೀರ, ಎಷ್ಟು ಅಳತೆಗೆ ನಿಮಗೆ ಬಿರಿಯಾನಿ ಬೇಕೋ ಅಷ್ಟಕ್ಕೆ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಇಷ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಮಸಾಲೆ ಎಲ್ಲ ಚೆನ್ನಾಗಿ ಮಶ್ರೂಮ್ಗೆ ಹಿಡ್ಕೊಂಡಿದೆ. ಮನೆಯಲ್ಲಿರುವ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾನಿವತ್ತು ಬಿರಿಯಾನಿ ಮಾಡ್ತಿದ್ದೀನಿ, ಮಶ್ರೂಮ್ ಬಿರಿಯಾನಿ. ಯಾವುದು ಬಿರಿಯಾನಿ ಪೌಡ್ರು ಏನು ಯೂಸ್ ಮಾಡ್ತಾಯಿಲ್ಲ, ಮನೆಗೆ ಏನಿರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು 200 ಗ್ರಾಮಷ್ಟು ಮೊಸರು ಹಾಕೋಣ. ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕಿದರೆ. ಮಶ್ರೂಮ್ ಬಿರಿಯಾನಿಗೆ ಮೊಸರು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕಲರು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮೊಸರು ಹಾಕಿದ್ದೀನಿ ನೋಡಿ. ಮೊಸರು ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡಿ ಅಕ್ಕಿ ಹಾಕ್ಬಿಡೋಣ ತೊಳೆದ್ಬಿಟ್ಟು. ಈಗ ಎಲ್ಲ ಮಿಕ್ಸ್ ಆಗಿದೆ ಮಸಾಲ. ನಾನು ತೊಳೆದು ಇಟ್ಕೊಂಡಿದ್ದೆ. ಮಾಮೂಲಿ ನಾನು ನಾರ್ಮಲ್ ರೈಸೇ ತಗೊಂಡಿದ್ದೀನಿ, ಯಾವುದು ಬಾಸುಮತಿ ರೈಸ್ ಏನು ತಗೊಂಡಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ರೈಸು, ಆ ರೈಸ ನೀವು ಯೂಸ್ ಮಾಡ್ಬೋದು. ಇವತ್ತು ನಾನು ಬುಲೆಟ್ ರೈಸೇ ಯೂಸ್ ಮಾಡಿದ್ದೀನಿ. ಮನೆಗೆ ಏನು ಯೂಸ್ ಮಾಡ್ತಿದ್ದೇನೆ ಡೈಲಿ ಅದೇ ರೈಸ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಯೂಸ್ ಮಾಡ್ಕೋಬೋದು ನೀವು. ನಾನು 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ, ಹಂಗಾಗಿ 5.5 ಗ್ಲಾಸ್ ನೀರು ಹಾಕ್ತೀನಿ. ಅರ್ಧ ಗ್ಲಾಸ್ ನೀರು ಕಮ್ಮಿ ಹಾಕೋಣ, ಯಾಕಂದರೆ ಮೊಸರು ಹಾಕಿರ್ತೀವಲ್ಲ, ಹಂಗಾಗಿ ಅರ್ಧ ಗ್ಲಾಸ್ ನೀರು ಕಮ್ಮಿ ಹಾಕೋಣ. ನಾನು 5.5 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಈಗ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಲಾಸ್ಟಲ್ಲಿ ಅರ್ಧ ನಿಂಬೆಹಣ್ಣ ಹಿಂಡೋಣ.
ಮೊಸರು ಹಾಕಿದ್ದೀನಲ್ಲ, ನಿಂಬೆಹಣ್ಣು ಜಾಸ್ತಿ ಹಿಂಡೋದು ಬೇಡ, ಅರ್ಧ ಹಿಂಡಿದ್ರೆ ಸಾಕಾಗುತ್ತೆ. ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬಿರಿಯಾನಿ ಮಾಡ್ಕೊಂಡು ತಿಂದರೆ. ಹೋಟೆಲಲ್ಲಿ ಕೊಟ್ಟಂಥ ರುಚಿಯನ್ನೇ ಮನೆಯಲ್ಲೇ ನಾವು ಈ ಥರ ಎಲ್ಲ ಹಾಕಿ ಮಾಡಿಕೊಂಡ್ರೆ ಅದೇ ರುಚಿ ಮನೆಯಲ್ಲೂ ಸಿಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಹಂಗಾಗಿ ನಾನು ಇವತ್ತು ಏನು ರುಬ್ಬದಲ್ಲೇ ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲಲ್ಲೇ ಮಶ್ರೂಮ್ ಬಿರಿಯಾನಿನ ಮಾಡಿದ್ದೀನಿ. ಇವಾಗ ನಿಟ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಹೊಡ್ಸೋಣ. ಈಗ ಒಂದು ವಿಸಿಲ್ ಬಂದಿದೆ, ಏರು ಔಟ್ ಆಗಿದೆ ನೋಡಿ, ಪೂರ್ತಿ ಏರ್ ಬಿಡಿ, ಒಂದು ವಿಸಿಲ್ ಹೊಡ್ಸಿರೋದ್ರಿಂದ. ಈಗ ಓಪನ್ ಮಾಡೋಣ, ಹೇಗೆ ಬಂದಿದೆ ಅಂತ ನೋಡೋಣ. ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಲರ್ಫುಲ್ಲಾಗಿ ನೋಡು ಎಷ್ಟು ಚೆನ್ನಾಗಿ ಉದುದ್ರಾಗೈತೆ. ನಾನು ಅರ್ಧ ಗ್ಲಾಸ್ ನೀರು ಕಮ್ಮಿ ಹಾಕಿರೋದ್ರಿಂದ ಅನ್ನ ತುಂಬ ಉದುರಾಗಿದೆ. ತುಂಬ ಚೆನ್ನಾಗಿ ಬರುತ್ತೆ ಮಶ್ರೂಮ್, ಆರೋಗ್ಯಕರವಾದಂಥ ರುಚಿಕರವಾದಂಥ ಸಿಂಪಲ್ಲಾಗಿ ಬೇಗ ನಾನು ಹೇಗೆ ಮಶ್ರೂಮ್ ಬಿರಿಯಾನಿ ಮಾಡಿದೆ ಅಂತ ನೋಡಿದ್ರಲ್ಲ ವೀಕ್ಷಕರೇ, ನಾನು ಹೇಗೆ ಮಾಡಿದೆ ಅಂತ. ನಿಮಗೂ ಇದೇ ಥರ ಮಶ್ರೂಮ್ ಬಿರಿಯಾನಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಯಾವಾಗನೂ ಮಾಡಿ ತಿಂದು ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ನಾನು ಮಾಡಿರೋ ರೀತಿಯಲ್ಲೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಪ್ಲೇಟ್ಗೆ. ಇದ್ರ ಜೊತೆ ನಾನು ಮೊಸರು ಬಜ್ಜಿನ ಸರ್ವ್ ಮಾಡ್ತಿದ್ದೀನಿ.